ಅಲ್ವಾ? ಎಲ್ಲರೂ ಸಕ್ರಿಯವಾಗಿದ್ದಾರಲ್ಲ, ಎಲ್ಲರೂ ಉದ್ಯಮ ನಡೆಸ್ತಾ ಇದ್ದಾರಲ್ಲ. ಸೊ ಅದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಒಂದು ನಿಮಗೆ ಬಹಳ ಇಂಪಾರ್ಟೆಂಟ್ ಅಕೇಶನ್ ಅಲ್ವಾ? ಕಾಶಿಯಾದವರಿಗೆ ಸಿಲ್ವರ್ ಜೂಬ್ಲಿ ಫಂಕ್ಷನ್ನು, ಮತ್ತೆ ಸುವರ್ಣ ಮಹೋತ್ಸವ, ಅಮೃತ ಮಹೋತ್ಸವ, ಇವೆಲ್ಲ ಒಂದು ಸಂಘಟನೆಯ ದೃಷ್ಟಿನಲ್ಲಿ ಬಹಳ ಪ್ರಮುಖವಾದಂಥ ಮೈಲಿಗಲ್ಲು. ಆ ದೃಷ್ಟಿಯಿಂದ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ, ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತೇಳಿ ಹಾರೈಸ್ತೇನೆ. 1300 ಜನ ಅಲ್ಲ, 13,000 ಜನ ಅಲ್ಲ, 1,00,000 ಜನ ಆಗ್ಲಿ ಅಂತೇಳಿ ಹಾರೈಸ್ತೇನೆ. ಯಾಕೆಂತಂದ್ರೆ MSMEಗಳು ಬೆಳೆದಷ್ಟು ಕೂಡ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಬರೀ ಉದ್ಯೋಗ ಕೊಡೋರಲ್ಲ, ಜೊತೆಗೆ ರಾಜ್ಯದ ಅಭಿವೃದ್ಧಿನಲ್ಲೂ ಕೂಡ ನೀವೆಲ್ಲರೂ ಕೂಡ ಪಾಲ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯ ಅಭಿವೃದ್ಧಿ ಆದ್ರೆ ತಾನೆ ಎಲ್ರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ರಾಜ್ಯ ಅಭಿವೃದ್ಧಿ ಆದರೆ ತಲಾ ಆದಾಯ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ರಾಜ್ಯ ಅಭಿವೃದ್ಧಿ ಆಗದೆ ಹೋದ್ರೆ ತಲಾ ಆದಾಯನೂ ಕೂಡ ಜಾಸ್ತಿ ಆಗಲ್ಲ ಅಲ್ವಾ? ಕರ್ನಾಟಕ ಅಭಿವೃದ್ಧಿ ಆಗಿರ್ತಕ್ಕಂಥ, ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ರಾಜ್ಯ. ಇವತ್ತು 15 ಕರ್ನಾಟಕ ಇದರಲ್ಲಿ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ, ನಾನು ನೋಡಿದೆ ಈಗ 185 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಕೊಟ್ಟಿದ್ದೀರಿ. ಸುಮಾರು 20 ಲಕ್ಷ MSMEಗಳು ಇದಾವೆ. 20 ಲಕ್ಷಕ್ಕೂ ಹೆಚ್ಚು MSMEಗಳು ಇದಾವೆ. ಅವರೆಲ್ಲ ಸೇರಿ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು 185 ಲಕ್ಷಕ್ಕೂ ಹೆಚ್ಚು, 1,85,00,000 ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ. ಇನ್ನೂ ಹೆಚ್ಚು ಮಾಡಿ ಅಂತಕ್ಕಂಥದ್ದು ನನ್ನ ಆಸೆ. ಯಾಕಂತಂದ್ರೆ ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಜನ ಇದ್ದಾರೆ. ಬಹುಶಃ ಕೃಷಿ ಕ್ಷೇತ್ರವನ್ನು ಬಿಟ್ಟರೆ ಹೆಚ್ಚು ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು. ಕೃಷಿ ಕ್ಷೇತ್ರ ಬಿಟ್ಟರೆ ಕೃಷಿ ಕ್ಷೇತ್ರ ಹೆಚ್ಚು ಉದ್ಯೋಗ ಕೊಡ್ತದೆ. ಸ್ಕಿಲ್ಡ್ ಅಂಡ್ ನಾನ್ ಸ್ಕಿಲ್ಡ್ ಲೇಬರ್ಸ್. ನೀವು ಸ್ಕಿಲ್ಡ್ ಅನ್ಸ್ಕಿಲ್ಡ್ ಲೇಬರರ್ಸ್ನ ತಗೊಳ್ತಕ್ಕಂಥದ್ದು. ಅದಕ್ಕೆ ನಾನು ಹೋದ ಸರಿ ಕಾಶಿಯಾದವರಿಗೆ 4.5 ಎಕರೆ ನಾಬಾಸ್ಪೇಟೆಯಲ್ಲಿ ಕೊಡಿಸ್ತೆ. ಜ್ಞಾಪಕ ಇದೆ ನಿಮಗೆ? ಇವ್ರು ಹೇಳಿದ್ರು, ಅಧ್ಯಕ್ಷರು ಹೇಳಿದ್ರು, 4.5 ಎಕರೆ 50% ನಲ್ಲಿ ಕೊಡಿಸಿರೋದು. ಮಾರ್ಕೆಟ್ ಬೆಲೆ 50% ನಲ್ಲಿ ಕೊಡಿಸಿರೋದು. ಸೊ ಅದು ಈಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಕೊಡಬೇಕಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡಬೇಕಲ್ಲ, ಅದೆಲ್ಲ ಕೊಡ್ಲಿಕ್ಕೆ ಈಗೆಲ್ಲ ಅದು ಕೆಲಸ ಎಲ್ಲ ಮುಗಿತಾ ಇದೆ. ಇನ್ನೇನು ಮುಂದಿನ ತಿಂಗಳು, ಜೂನ್ ತಿಂಗಳು ಅಥವಾ ಜುಲೈ ತಿಂಗಳಲ್ಲಿ
ಅದರ ಕೆಲಸ ಮಾಡ್ತೀವಿ, ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನಗೂ ಸ್ವಾಗತ ಕೊಟ್ಟಿದ್ದಾರೆ. ನಾನು 100ಕ್ಕೆ 100 ಬಂದೇ ಬರ್ತೀನಿ ಕೂಡ ಕೊಟ್ಟಿದ್ದೀನಿ. ನಾನು ಮೊದಲಿಂದಲೂ ಕೂಡ ಖಾಸಿಯಾಕ್ಕೆ ಬೆಂಬಲ ಕೊಟ್ಕೊಂಡು ಬಂದೇ ಇದ್ದೀನಿ. ಯಾವಾಗ ಕೊಟ್ಟಿಲ್ಲ ಹೇಳಿ ನೋಡೋಣ. ಏನಪ್ಪ? ಹಿಂದಿನೂ ಕೊಟ್ಟಿದ್ದೀನಿ, ಮುಂದಿನೂ ಕೊಡ್ತೀನಿ. ಯಾಕಂತಂದ್ರೆ ನಾವೆಲ್ಲರೂ ಕೂಡ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗಬೇಕು. ಬರೀ ಸರ್ಕಾರ ನಡೆಸೋರು ಅಷ್ಟೇ ಜವಾಬ್ದಾರಿ ಅಲ್ಲ. ಯಾರ್ಯಾರು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ಶಕ್ತಿ ಇದೆ ಅವರೆಲ್ಲರೂ ಕೂಡ ಮಾಡಬೇಕು. ಆಸಕ್ತಿ ಮತ್ತು ಶಕ್ತಿ. ಆಸಕ್ತಿ ಇದ್ದವರಲ್ಲಿ ಶಕ್ತಿ ಬರಲ್ಲ. ಆಸಕ್ತಿ ಇದ್ರೆ ಶಕ್ತಿ ಬಂದೇ ಬರ್ತದೆ, ಎಲ್ಲಿಂದಾರು ಬಂದೇ ಬರ್ತದೆ ಅಲ್ವಾ? ಆಸಕ್ತಿ ಇರಬೇಕು. ಸಣ್ಣ ಕೈಗಾರಿಕೆ ಮಾಡಬೇಕು, ಕೈಗಾರಿಕೆ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಇರಬೇಕು. ಆಸಕ್ತಿ ಇದ್ರೆ ಶಕ್ತಿ ಬಂದೇ ಬರ್ತದೆ. ಆ ಶಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಆಸಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಾವು 7 ಕೋಟಿ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಲ್ಲಪ್ಪ. ಇಲ್ಲರ ಸಮಾನತೆ ಸುಮ್ಸುಮ್ನೆ ಬಂದ್ಬಿಡ್ತದ? ಜಾತಿ ಸುಮ್ಸುಮ್ನೆ ಹೊಟ್ಟೋಯ್ತದ? ಈಗ ನೀವೆಲ್ಲ ವಿದ್ಯಾವಂತರಿದ್ದೀರಿ ಅಲ್ವಾ? ವಿದ್ಯಾವಂತರಲ್ಲ ಎಲ್ಲ? ಗೊತ್ತಿಲ್ಲ ನನಗೆ ಎಷ್ಟು ಜನ ಜಾತಿ ರಹಿತವಾಗಿದ್ದೀರಿ ಅಂತ ಗೊತ್ತಿಲ್ಲ ನನಗೆ. ಜಾತಿ ಇಲ್ದೇನೆ, ವರ್ಗ ಇಲ್ದೇನೆ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದೀರಿ ಅಂತ ಗೊತ್ತಿಲ್ಲ. ಬಹಳ ಜನ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಖಂಡಿತ ಇದ್ದೀರಲ್ಲ, ಬಹಳ ಸಂತೋಷ. ಜಾತಿ ನೋಡಿ ಉದ್ಯೋಗ ಕೊಡಕ್ಕಾಗಲ್ಲ. ಯಾರಿಗೆ ಅರ್ಹತೆ ಇದೆ ಅಂತೇಳಿ ಕೆಲಸ ಕೊಡಬೇಕು. ಅರ್ಹತೆ ಇಲ್ಲೂ ಕೂಡ ಅರ್ಹತೆಯನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡು ಅಲ್ವಾ? ಅದಕ್ಕೆ ಇಲ್ವಾ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡೋದು? ಅದಕ್ಕೆ ಇಲ್ಲ. ನಾನು ಅದಕ್ಕೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಈ ಸ್ಕಿಲ್ ಡೆವಲಪ್ಮೆಂಟ್ ಅಂತೇನೆ ಒಂದು ಹೊಸ ಇಲಾಖೆಯನ್ನ ಪ್ರಾರಂಭ ಮಾಡಿದೆ. ಸಪರೇಟ್ ಡಿಪಾರ್ಟ್ಮೆಂಟ್ ಅನ್ನ ಪ್ರಾರಂಭ ಮಾಡಿದೆ. ಈಗ ದೊಡ್ಡದಾಗಿ ಬೆಳೆದಿದೆ. ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ. ಯಾಕಂತಂದ್ರೆ ಇವತ್ತು ಮಾರುಕಟ್ಟೆನಲ್ಲಿ ಯಾವ ಯಾವ ಉದ್ಯೋಗಕ್ಕೆ ಡಿಮ್ಯಾಂಡ್ ಇದೆ ಅಂತ ಉದ್ಯೋಗದಲ್ಲಿ ಟ್ರೈನಿಂಗ್ ಅನ್ನ ಕೊಡಬೇಕು ಅವರಿಗೆ. ಅಂತ ಉದ್ಯೋಗದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಆಗದೆ ಹೋದ್ರೆ ಹೆಂಗಾಗ್ತದೆ? ಕೈಗಾರಿಕೋದ್ಯಮಿಗಳು ಎಂಥದನ್ನ ಬಯಸ್ತಾರೆ, ಎಂಥ ಸ್ಕಿಲ್ ಡೆವಲಪ್ಮೆಂಟ್ ಬೇಕಾಗ್ತದೆ ಅಂತ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಕೊಡಬೇಕು. ಅದಕ್ಕೋಸ್ಕರ ನಾನು ಶಿಕ್ಷಣದಲ್ಲೂ ಕೂಡ BE ಓದ್ತಕ್ಕಂಥವ್ರಿಗೆ ಅಥವಾ ITI ಮಾಡ್ತಕ್ಕಂಥವ್ರಿಗೆ ಅಥವಾ ಇನ್ಯಾವುದೇ ಟ್ರೈನಿಂಗ್ ಮಾಡ್ತಕ್ಕಂಥವ್ರಿಗೆ ಅವರೆಲ್ಲರಿಗೂ ಕೂಡ ಮಾರುಕಟ್ಟೆನಲ್ಲಿ ಏನು ಡಿಮ್ಯಾಂಡ್ ಇದೆ ಅಂತ ಟ್ರೈನಿಂಗ್ ಅನ್ನ ಕೊಡಬೇಕು, ಅಂತ ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಗೆ ಸ್ಪಷ್ಟವಾದಂತ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಆ ದಿಕ್ಕಿನಲ್ಲಿ ಈಗ ಕೆಲಸ ನಡೀತಾ ಇದೆ. ಕರ್ನಾಟಕ ಈಗ ನಮ್ಮ ರಾಜ್ಯ ಇದೆಯಲ್ಲ, ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇದೆ. ನೀವು ಎಷ್ಟು ಜನ ಗೊತ್ತಿದೆ ಅನ್ನೋ ಗೊತ್ತಿಲ್ಲ. ಕರ್ನಾಟಕದಿಂದ ಕೇಂದ್ರ ಸರ್ಕಾರ ಎಷ್ಟು ತೆರಿಗೆ ಹೋಯ್ತದೆ ಅಂತ ಗೊತ್ತಾ ನಿಮ್ಗೆ? ಎಷ್ಟು ಎಷ್ಟು ಹೋಗುತ್ತಪ್ಪ ಜೈನು? ಎಷ್ಟೇ ಹೋಗುತ್ತೆ ಜೈನು? 4.5 ಲಕ್ಷ ಕೋಟಿ ಕರ್ನಾಟಕದಿಂದ ಇನ್ಕಮ್ ಟ್ಯಾಕ್ಸು, GST, ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ಕಾರ್ಪೊರೇಟ್ ಟ್ಯಾಕ್ಸು ಎಲ್ಲ ಇಲ್ಲಿಂದ ಕಲೆಕ್ಟ್ ಆಗೋದು ಕರ್ನಾಟಕದಿಂದ
4.5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಎಷ್ಟು ಬರ್ತದೆ ಗೊತ್ತಾ? 65ರಿಂದ 70 ಸಾವಿರ ಕೋಟಿ. ನಾವು ಫೆಡರಲಿಸಮ್ ಒಪ್ಕೊಂಡಿದ್ದೀವಿ, ಯೂನಿಯನ್ ಆಫ್ ಸ್ಟೇಟ್ಸ್ ಒಪ್ಕೊಂಡಿದ್ದೀವಿ. ಹಾಗಂತೇಳಿ ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದಲ್ವಾ? ಮತ್ತೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಹೆಂಗೆ ಅಭಿವೃದ್ಧಿ ಆಗುತ್ತೆ? 4.5 ಲಕ್ಷ ಕೋಟಿ ನಾವು ತೆರಿಗೆ ಕೊಟ್ಬಿಟ್ಟು ನಾವು ಬರೀ 65 ಸಾವಿರ ಕೋಟಿ ಮಾತ್ರ ವಾಪಸ್ ಬಂದ್ರೆ, ಕೇಂದ್ರದಿಂದ ನಮ್ಗೆ ವಾಪಸ್ ಬಂದ್ರೆ ಅಭಿವೃದ್ಧಿ ಹೆಂಗಾಗುತ್ತೆ? ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗ್ ಜಾಸ್ತಿ ಆಗುತ್ತೆ ಅಲ್ವಾ? ನೀವೆಲ್ಲ ಯೋಚನೆ ಮಾಡಬೇಕು, ತೆರಿಗೆ ಕಟ್ಟೋರು ನೀವೆಲ್ಲ. ಒಂದು 100 ರೂಪಾಯಿ ಕೊಟ್ರೆ ನಮಗೆ 14ರಿಂದ 15 ರೂಪಾಯಿ ವಾಪಸ್ ಬರ್ತದೆ. 100 ರೂಪಾಯಿ ನಾವು ಕೊಟ್ರೆ ಕೇಂದ್ರ ಸರ್ಕಾರಕ್ಕೆ ನಮಗೆ ಬರತಕ್ಕಂಥದ್ದು 14ರಿಂದ 15 ರೂಪಾಯಿ. 15% ಕರೆಕ್ಟು. 14ರಿಂದ 15 ರೂಪಾಯಿ ಬರ್ತದೆ ವಾಪಸ್. ಸಾಕಾ? ಸಾಕೇನ್ರಿ? ನೀವು ಫೆಡರಲ್ ಸ್ಟ್ರಕ್ಚರ್ ಕೋಆಪರೇಟಿವ್ ಫೆಡರಲ್ ಸ್ಟ್ರಕ್ಚರ್ ಅಂತ ಪಾಪ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಇದನ್ನ ಕೋಆಪರೇಷನ್ ಇದು. ಅದಕ್ಕೆ ನಾನೇನು ಹೇಳೋದು, ನೀವು ತೆರಿಗೆ ಕಟ್ತೀರಲ್ಲ, ನಿಮ್ಮ ತೆರಿಗೆ ಕರ್ನಾಟಕಕ್ಕೂ ಕೂಡ ಹೆಚ್ಚು ಬರಬೇಕಲ್ವಾ? ನೀವು ಕಟ್ತಕ್ಕಂಥ ತೆರಿಗೆ, ಯಾರ್ಯಾರು ತೆರಿಗೆದಾರರಿದ್ದಾರೆ ಅವ್ರು ಕಟ್ತಕ್ಕಂಥ ತೆರಿಗೆನಲ್ಲಿ ನಮ್ಮ ಪಾಲು ಇರ್ಬೇಕಲ್ವೇನಪ್ಪ? ಕರ್ನಾಟಕ ಇಸ್ ಇನ್ ಇಂಡಿಪೆಂಡೆಂಟ್ ಸ್ಟೇಟ್. ಅಭಿವೃದ್ಧಿ ಆಗ್ಬೇಕಲ್ಲ. ನೀವು ಒಂದ್ ಕಡೆ ಉದ್ಯೋಗ ಕೊಡ್ತಕ್ಕಂಥದ್ದು, ಇನ್ನೊಂದ್ ಕಡೆ ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥವ್ರು, ಅದ್ರ ಜೊತೆಗೆ ತೆರಿಗೆ ಕೊಡ್ತಕ್ಕಂಥದ್ದು. ತೆರಿಗೆ ಯಾಕೆ ಕೊಡೋದು ನೀವು? ರಾಜ್ಯ ನಡೀಲಿ ಅಂತ ಅಲ್ವಾ? ರಾಜ್ಯ ಅಭಿವೃದ್ಧಿ ಆಗ್ಲಿ, ಅಭಿವೃದ್ಧಿ ಕಾರ್ಯಗಳಾಗ್ಲಿ ಅಂತ ಅಲ್ಲ ಹೇಳೋದು. ಅಭಿವೃದ್ಧಿ ಆಗ್ಬೇಕಲ್ಲಪ್ಪ. ಅದಕ್ಕೆ ನಾನು ನಿಮಗೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆಲ್ಲ ಇದು ಗೊತ್ತಿರಲಿ ಅಂತ. ಬಹಳ ಜನಕ್ಕೆ ಗೊತ್ತಿಲ್ಲ, ಅಲ್ವೇನ್ರಿ? ಇಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ. ನಿನಗ್ ಗೊತ್ತದೆ. ನಾನು ಹಳ್ಳಿಯವನು, ಹಳ್ಳಿ ಭಾಷೆನಲ್ಲಿ ಮಾತಾಡ್ತೀನಿ ನಾನು, ಗೊತ್ತಾಯ್ತಾ? ಆದ್ರೂ 16 ಬಜೆಟ್ ಮಾಡಿಸಿದ್ದೀನಿ ನಾನು. ಬಜೆಟ್ಗಳು ಮಾಡಿಸಿದ್ದೀನಿ. ಸೊ ಅದಕ್ಕೆ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ರಾಜ್ಯ ಸೊರಗಿದ್ರೆ ದೇಶ ಸೊರಗುತ್ತೆ. ರಾಜ್ಯಗಳು ಈಗ ಕೇಂದ್ರ ಸರ್ಕಾರ ಅಂದ್ರೇನು? ಯೂನಿಯನ್ ಆಫ್ ಸ್ಟೇಟ್ಸ್ ಅಲ್ವಾ? ದಟ್ ಇಸ್ ವಾಟ್ ಅವರ್ ಕಾನ್ಸ್ಟಿಟ್ಯೂಷನ್ ಸೇಸ್. ಗಣರಾಜ್ಯ, ಯೂನಿಯನ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಸಂಯುಕ್ತ ಸರ್ಕಾರ ಅದು. ನಾವೆಲ್ಲ ತೆರಿಗೆ ಕೊಡ್ತೀವಿ. ಅವ್ರಿಗೆ ಆದಂತ ತೆರಿಗೆ ಕ್ಷೇತ್ರ ಇಲ್ಲ ಅವರಿಗೆ. ನಾವು ಕೊಡೋ ತೆರಿಗೆನಲ್ಲಿ ಅವರು ಮಾಡೋದು. ಸೊ ಅವ್ರಿಗೆ ನಾವು ಅದಕ್ಕೆ ಕನಿಷ್ಠ ಪಕ್ಷ 50% ಆದ್ರೂ ಕೊಡ್ರಿ ನಮಗೆ ವಾಪಸ್ಸು ಅಂತ ಕೇಳ್ತಾ ಇದ್ದೀವಿ ನಾವು. 50% ನೀವು ಇಟ್ಕೊಳ್ಳಿಯಪ್ಪ ಓಲಿ. ನಿಮಗೆ ವಿದೇಶಾಂಗ ಇದೆ, ರಕ್ಷಣಾ ಇದೆ, ಬೇರೆ ಬೇರೆ ಇಲಾಖೆಗಳೆಲ್ಲ ಕೇಂದ್ರ ಸರ್ಕಾರ ಮಾಡ್ತದೆ. ನೀವೆಲ್ಲ ಇಟ್ಕೊಳ್ಳಿ. ಈಗ ಏನ್ ಮಾಡ್ತಾರೆ ಕೇಂದ್ರ ಸರ್ಕಾರದವರು? ತೆರಿಗೆ ಪಾಲ್ ಕೊಡ್ಬೇಕಲ್ಲ. ಈಗ GST ಪಾಲ್ ಕೊಡ್ಬೇಕಲ್ಲ ಅಪ್ಪ. ಅದ್ರ ಬದಲು ಏನ್ ಮಾಡ್ಬಿಡ್ತಾರೆ? ಸೆಸ್ಸು ಸರ್ಚಾರ್ಜ್ ಅಂತ ವಸೂಲು ಮಾಡ್ಬಿಡೋದು. ಸೆಸ್ನಲ್ಲಿ ಸರ್ಚಾರ್ಜ್ನಲ್ಲಿ ನಮಗೆ ಭಾಗ ಇಲ್ಲ. ಸೆಸ್ ವಸೂಲು ಮಾಡ್ತಾರೆ, ಸರ್ಚಾರ್ಜ್ ವಸೂಲು ಮಾಡ್ಬಿಡ್ತಾರೆ, ಸರ್ಚಾರ್ಜ್ ಅಂತ ಹಾಕ್ತಾರೆ. ಆ ಸೆಸ್ಸು ಮತ್ತೆ ಸರ್ಚಾರ್ಜ್ ಇದೆಯಲ್ಲ,
ಅದರಲ್ಲಿ ನಮಗೆ ಭಾಗ ಬರಲ್ಲ, ಎಲ್ಲ ಕೇಂದ್ರ ಸರ್ಕಾರನೇ ಇಟ್ಕೊಂಡು. ಗೊತ್ತಾಯ್ತಾ ಜೈನ್, ನೀನು ಬಹಳ ವರ್ಷದಿಂದ ಇಂಡಸ್ಟ್ರಿ ಮಾಡ್ತಾ ಇದೀಯ. ನೀನು ಇವ ಜನತಾ ಪಾರ್ಟಿ ಆದಾಗ ನಮ್ಮ ಜೊತೆ ಇದ್ದ, ಈಗ ಬಿಟ್ಬಿಟ್ಟವನೇ, ಈಗ ರಾಜಕೀಯ ಬಿಟ್ಟವನೇ, ಇಂಡಸ್ಟ್ರಿ ಮಾಡ್ಕೊಂಡಿದ್ದಾನೆ, ಮೈಸೂರಿನವನು. ಸೊ ಅದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೆಸ್ಸು ಮತ್ತು ಸರ್ಚಾರ್ಜು ಹೆಚ್ಚಾಗಿ ಹಾಕಬೇಕು. ಅದರಲ್ಲಿ ನಮಗೆ ರಾಜ್ಯ ಸರ್ಕಾರಕ್ಕೆ ಬರಲ್ಲ ಪಾಲು, ಅವರೇ ಇಟ್ಕೊಬಿಡ್ತಾರೆ ಅದೆಲ್ಲ ಪೂರ, ಲಕ್ಷಾಂತರ ಕೋಟಿ ಇಟ್ಕೋತಾರೆ ಅವರು. ಸೊ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಂದ್ರೆ, ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ನೀವು ನಿಮ್ಮ ಜೊತೆಗೆ ನಮ್ಮ ತೆರಿಗೆ, ನೀವು ತೆರಿಗೆ ಕಟ್ತಿರಲ್ಲ, ಅದರ ಪಾಲು ಸರಿಯಾಗಿ ಬರ್ಬೇಕಲ್ಲ. ಅದರ ಪಾಲು ಬರದೇ ಹೋದ್ರೆ ರಾಜ್ಯ ಸರ್ಕಾರದ ಅಭಿವೃದ್ಧಿ ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾಡಕ್ಕಾಗೋದಿಲ್ಲ. ಈಗ ನಮ್ಮ ರಾಜ್ಯದ ತೆರಿಗೆ ಇದೆಯಲ್ಲ, ನಿಮ್ಗೆ ಗೊತ್ತಾ, GST ಕಲೆಕ್ಷನ್ ನಲ್ಲಿ ಕರ್ನಾಟಕ ಈಸ್ ನಂಬರ್ 2 ಇನ್ ದಿ ಕಂಟ್ರಿ. ಮಹಾರಾಷ್ಟ್ರ ಈಸ್ ನಂಬರ್ 1, ಕರ್ನಾಟಕ ನಂಬರ್ 2. ಇಷ್ಟಾದರೂ ಕೂಡ ತೆರಿಗೆ ವಸೂಲಿನಲ್ಲಿ, ತೆರಿಗೆನಲ್ಲಿ ನಂಬರ್ 2 ಕರ್ನಾಟಕ ಇಡೀ ದೇಶದಲ್ಲಿ. ಮತ್ತೆ ನಮಗೆ ಹೆಚ್ಚಾಗಿ ಬರ್ಬೇಕಲ್ವಾ ತೆರಿಗೆ? ಅದಕ್ಕೆ ನೀವು ಸಮಯ ಅವಕಾಶ ಸಿಕ್ಕಿದಾಗೆಲ್ಲ ಕೇಳಿ ಅಂತ ಹೇಳಕ್ಕೋಸ್ಕರ ಇವೆಲ್ಲ ಹೇಳ್ತಾ ಇದ್ದೀವಿ. ನಾವು ಕೇಳಿದ್ರೆ ರಾಜಕಾರಣ ಬಣ್ಣ ಕಟ್ಬಿಡ್ತಾರೆ ಅದಕ್ಕೆ. ನೀವು ಕೇಳಿದ್ರೆ ಬಣ್ಣ ಕಟ್ಟಕ್ಕಾಗಲ್ಲ, ಅಷ್ಟೊಂದು ಬಣ್ಣ ಕಟ್ಟಕ್ಕಾಗಲ್ಲ. ಯಾಕಂದ್ರೆ ನೀವು ಕರ್ನಾಟಕದವರು, ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥವ್ರು, ಕರ್ನಾಟಕದಲ್ಲಿ ಕೈಗಾರಿಕೆ ಬೆಳವಣಿಗೆ ಆಗಬೇಕು ಅಂತಕ್ಕಂಥವ್ರು. ಕೈಗಾರಿಕೆ ಬೆಳವಣಿಗೆ ಆಗ್ಬೇಕಾದ್ರೆ ನಿಮ್ಗೆ ಇನ್ವೆಸ್ಟ್ ಆಗ್ಬೇಕಲ್ಲ ಅಪ್ಪ. ಪ್ರಯತ್ನ ಮಾಡ್ತಾ ಇದ್ವಿ ನಾವಂತೂ. ಈಗ ಇನ್ವೆಸ್ಟ್ಮೆಂಟ್ಗೂ ಲ್ಯಾಂಡ್ ಆರ್ಡರ್ಗೂ ಸಂಬಂಧ ಇದೆ. ಸಾಧ್ಯವಾದ ಮಟ್ಟಿಗೆ ಲ್ಯಾಂಡ್ ಆರ್ಡರ್ನ ನಾವು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಯಾಕಂತಂದ್ರೆ ಒಳ್ಳೆ ಕಾನೂನಿನ ಸುವ್ಯವಸ್ಥೆ ಇಲ್ಲದೆ ಹೋದ್ರೆ ಇನ್ವೆಸ್ಟ್ಮೆಂಟ್ ಕೂಡ ಬರಲ್ಲ. ಇನ್ವೆಸ್ಟ್ಮೆಂಟು ಮತ್ತೆ ಕಾನೂನು ಸುವ್ಯವಸ್ಥೆ ಒಂದಕ್ಕೊಂದು ಸಂಬಂಧ ಇದೆ. ಅದಕ್ಕೆ ನಾನು ಈಗ ನಿಮ್ಮ ಅಧ್ಯಕ್ಷರು ಅನೇಕ ಡಿಮ್ಯಾಂಡ್ಸ್ಗಳನ್ನ ಹೇಳಿದ್ದಾರೆ. ನಾವೊಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದೀನಿ. ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಪವರ್ದು, ಲ್ಯಾಂಡ್ದು, ಇವೆಲ್ಲ, ಆಮೇಲೆ ಎಂಥದ್ದು ಖಾತಾ, ಬಿ ಖಾತಾ, ಈ ಖಾತಾ, ಇದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ನಾವೊಂದು ಮೀಟಿಂಗ್ ಕರಿತೀನಿ ನಿಮ್ಗೆ, ಸಂಬಂಧಪಟ್ಟಂತ ಇಲಾಖೆಯವರು, ಸಣ್ಣ ಕೈಗಾರಿಕಾ ಮಂತ್ರಿ. ಅದಕ್ಕೆ ಇನ್ನೊಂದು ಏನ್ ಹೇಳಿದ್ದೀರಿ, ನಾನು ಮಾತಾಡಿದ್ದೀನಿ ಅಂತಂದ್ರೆ, ಶರಣಬಸಪ್ಪ ದರ್ಶನಾಪುರ್ ಇವಕ್ಕೆ ಬೇರೆ ಬೇರೆ ಕೆಲವು ರಾಜ್ಯಗಳಲ್ಲಿ, ಅಂದ್ರೆ ಎಲ್ಲ ರಾಜ್ಯಗಳು ಅಲ್ಲ, ಕೆಲವು ರಾಜ್ಯಗಳಲ್ಲಿ MSME ಇನ್ನೇ ಒಂದು ಪ್ರತ್ಯೇಕ ಇಲಾಖೆಯನ್ನಾಗಿ ಮಾಡಿದಾರಂತೆ. ಅದು ಪ್ರಪೋಸಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಇಲಾಖೆಯನ್ನ ಮಾಡ್ತೇನೆ. ಅದು ಒಂದು ಪ್ರತ್ಯೇಕ ಡಿಪಾರ್ಟ್ಮೆಂಟ್ ಮಾಡಿ ಅದಕ್ಕೊಬ್ಬರು ಸೆಕ್ರೆಟರಿಯನ್ನು ಕೂಡ ನೇಮಕ ಮಾಡ್ತಾರೆ. ಏನಪ್ಪಾ ಆಗ್ಬೋದೇನೆಯಾ? ನಿಮ್ಮಿಂದ ಬಿಡಿಸ್ಬಿಡ್ತೀವಿ. ಅವನು ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದ್ದಾರಲ್ಲ, ಕೈಗಾರಿಕೆ ಸೆಕ್ರೆಟರಿ, ನಿಮ್ಮಿಂದ ಬಿಡಿಸ್ಬಿಡ್ತೀವಿ. ನಿಮ್ಗೆ ಟೈಮ್ ಕೊಡಕ್ಕಾಗಲ್ಲ. ಕೈಗೆ ಸಿಕ್ಕದ ಕಷ್ಟ. ಅದರಿಂದ ಒಬ್ಬ ಸಪ್ರೇಟ್ ಡಿಪಾರ್ಟ್ಮೆಂಟು, ಸಪ್ರೇಟ್ ಸೆಕ್ರೆಟರಿಯೇಟು, ಒಬ್ಬ ಸೆಕ್ರೆಟರಿ, ಒಬ್ಬ ಮಂತ್ರಿ ಎಲ್ಲ ಮಾಡಿಕೊಡೋಣ. ಮಾಡ್ಬೋದಾ? ಅದನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ. ಒಂದು ಮಾತಿಗೆ ನಿಮ್ಮ ಎಲ್ಲ ಕಾಶಿಯಾದವ್ರಿಗೆ ಆಫೀಸ್ ಬೇರರ್ಸ್ ಇದಾರಲ್ಲ, ಅವ್ರದ್ದೊಂದು ಮೀಟಿಂಗ್ ಕರಿತೀನಿ. ಅವ್ರ ಜೊತೆ ಚರ್ಚೆ ಮಾಡಿ
ಕಾರ್ಮಿಕ ಮಂತ್ರಿನೂ ಕರಿತೀನಿ, KEP ಮಂತ್ರಿನೂ ಕರಿತೀನಿ, ರೆವಿನ್ಯೂ ಮಂತ್ರಿನೂ ಕರಿತೀನಿ. ಎಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ. ಆಗ್ಬೋದಾ? 2 ಎಕರೆ ಸೇಲ್ ಕಮ್ ಲೀಸ್ ಕಮ್ ಸೇಲ್ ಮಾಡಿಕೊಟ್ಟವ್ರು ಯಾರು? ಎಷ್ಟು ವರ್ಷಗಳಿಂದ ಬೇಡಿಕೆ ಇತ್ತು ಅಲ್ವಾ? ಹೌದೌದೌದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.